ನಾನು ನೋಡಲು ಸೈಲೆಂಟ್ ಇದ್ದೇನೆ, ಆದರೆ ನಾನು ತುಂಬ ವೈಲೆಂಟ್. ನಾನು ಪ್ರಶ್ನೆ ಮಾಡಿದ್ದು ಸಚಿವರಿಗೆ, ಆದರೆ ಸಚಿವರು ಉತ್ತರ ಕೊಡ್ತಾ ಇಲ್ಲ. ಸಂಬಂಧಪಟ್ಟದವರು ಉತ್ತರ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಲೋಕಿಕೆರೆ ನಾಗರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ನಾನು ಇನ್ನು ಬಚ್ಚ ಎಂದು ಹೇಳಿದ್ದಾರಲ್ಲದೆ ಮನೆಗೆ ಬಂದ ಅತಿಥಿಗಳಿಗೆ ಭೋಜನ ವ್ಯವಸ್ಥೆ ಮಾಡಿ ನಾಯಕನಾಗಿದ್ದೇನೆ ಎಂದು ಹೇಳಿದ್ದಾರೆ. ನನಗೆ ಈಗ 51 ವರ್ಷ. ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ನಾಯಕರ ವಿರುದ್ಧ ಸ್ಪರ್ಧೆ ಮಾಡಿ 70,000 ಮತ ಪಡೆದಿದ್ದು ಪ್ರಸ್ತುತ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರ ಜವಾಬ್ದಾರಿ ನಿಭಾಯಿಸುತ್ತಿದ್ದೇನೆ ಎಂದರು. ನಮ್ಮ ಮನೆಗೆ ಬಂದವರಿಗೆ ಆತಿಥ್ಯ ಮಾಡಿದ್ದನ್ನು ಹೀಯಾಳಿಸುವ ನಿಮಗೆ ಸ್ವಂತ ಐಡೆಂಟಿಟಿ ಇಲ್ಲ. ನೀನೊಬ್ಬ ಲುಚ್ಚ ರಾಜಕಾರಣಿ ಎಂದರು. ಗಡಿಗುಡಾಲ್ ಮಂಜುನಾಥ್, ನೀನೊಬ್ಬ ಬಚ್ಚ. ನಿಮ್ಮ ವಾರ್ಡಿನಲ್ಲಿ ನಿಮ್ಮ ಪಕ್ಷಕ್ಕೆ ಎಷ್ಟು ಲೀಡ್ ಕೊಡಿಸಿದ್ದೀಯಾ ಹೇಳು ಎಂದರು. ಏನೋ ದಾಖಲೆ ಬಿಡುಗಡೆ ಮಾಡ್ತೇನೆ ಎಂದು ಹೇಳಿದ್ದು ಆದಷ್ಟು ಬೇಗ ದಾಖಲೆ ಬಿಡುಗಡೆ ಮಾಡಿ ಎಂದ ಅವರು, ನಿಮ್ಮ ಹಗರಣದ ಬಗ್ಗೆ ನನ್ನ ಬಳಿಯೂ ದಾಖಲಾತಿ ಇದೆ ಎಂದರು. 2018ರ ಚುನಾವಣೆಯಲ್ಲಿ ನಿಮ್ಮ ನಾಯಕರು ಸೋತಾಗ ನನಗೆ ಸೆಸ್ ಕಟ್ಟಿಲ್ಲ ಎಂದು ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿದ್ದು. ಈಗ ನಾನು ಜಾಣನಾಗಿದ್ದು ಯಾವುದೇ ವ್ಯವಹಾರ ದಾವಣಗೆರೆಯಲ್ಲಿ ಇಟ್ಟುಕೊಂಡಿಲ್ಲ, ಎಲ್ಲ ಹೊರಗಡೆ ಮಾಡುತ್ತಿದ್ದೇನೆ ಎಂದರು. ಸಚಿವರು ಆರ್ಟಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಶಾಗ್ಲೆ ಜಯಣ್ಣ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಇಂದುಧರ್, ಕಂದಾಯ ಇಲಾಖೆಯಲ್ಲಿ ಮಾಗನಹಳ್ಳಿ ಪರಶುರಾಮ್, ಹೀಗೆ ಒಂದೊಂದು ಇಲಾಖೆಯಲ್ಲಿ ಒಬ್ಬೊಬ್ಬರನ್ನು ಇಟ್ಟಿದ್ದಾರೆ ಎಂದ ಅವರು, ನಾನು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಫೋನ್ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದೀರಿ ಎನ್ನುತ್ತಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸತೀಶ್, ಮಂಜನಾಯ್ಕ, ಶ್ರೀನಿವಾಸ್, ಜಯರುದ್ರಪ್ಪ, ನಾಗಣ್ಣ, ಕುಂಬಾರ ಜಯಣ್ಣ, ಪ್ರವೀಣ್ ಜಾಧವ್, ರವಿ, ರಾಜು ತೋಟಪ್ಪ ಸೇರಿದಂತೆ ಮತ್ತಿತರರಿದ್ದರು. ಒಬ್ಬ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಲ್ಲಿನ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ, ಸಂಸದರಿಗೆ ಮತ್ತು ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಘೋಷಣೆ ಮಾಡಿದ್ದೆ. ಆದರೆ ತಾವೆಲ್ಲ ಗಮನಿಸಿದ್ದೀರಿ, ನಾನು ಯಾರಿಗೆ ಪ್ರಶ್ನೆ ಮಾಡಿದ್ನೋ ಅವ್ರು ಉತ್ತರ ಕೊಡ್ತಾಯಿಲ್ಲ. ಎಲ್ಲ ಇರ್ರಿಲೆವೆಂಟ್ ಪೀಪಲ್ಸ್, ಅಂದರೆ ಪಡೆದವರು ಇದಕ್ಕೆ ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ದೂಡ ಅಧ್ಯಕ್ಷರು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಹೇಳಿದ್ದಾರೆ ಲೋಕಿಕೆರೆ ನಾಗರಾಜ್ ಒಬ್ಬ ಬಚ್ಚ ಅಂತೇಳಿ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಲೋಕಿಕೆರೆ ನಾಗರಾಜ್ ರಾಜಕೀಯದಲ್ಲಿ ಸುಮಾರು 20 ವರ್ಷದಿಂದ ಇದ್ದೀನಿ. ಅದರಲ್ಲಿ 9-10 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. ನನಗೀಗ 51 ವರ್ಷ ವಯಸ್ಸು. ವ್ಯವಹಾರ ಮಾಡ್ತಾ ದಾವಣಗೆರೆ ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷನಾಗಿ, ರಾಜ್ಯದ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ನಾಯಕರ ವಿರುದ್ಧ ಸ್ಪರ್ಧೆ ಮಾಡಿ, ರಾಷ್ಟ್ರೀಯ ಪಕ್ಷದಿಂದ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಿ, ತಮ್ಮ ಎದುರಿಗೆ ಹೋರಾಟ ಮಾಡಿ ಸುಮಾರು 70,000 ಮತಗಳನ್ನು ಪಡೆದುಕೊಂಡಿದ್ದೇನೆ. ನೀವು ಬಚ್ಚ ಅಂತ ನನಗೆ ಹೇಳಿದರೆ ಇಡೀ 70,000 ಜನ ಮತ ಹಾಕಿದಂಥವ್ರಿಗೆ ಅವಮಾನ ಮಾಡಿದಂತೆ ನೀವು. ಜೊತೆಗೆ ತಾವು ಹೇಳ್ತೀರಾ, ತಾವು ಎಷ್ಟು ಪ್ರಬುದ್ಧರು ಅನ್ನೋದ್ರೆ ಗೊತ್ತಾಗುತ್ತೆ. ನೀವು ಹೇಳೋದು ನೋಡಿದರೆ ಮನೆಗೆ ಬಂದಂಥ ನಮ್ಮ ನಾಯಕರುಗಳಿಗೆ ಆತಿಥ್ಯ ಮಾಡಿದ್ನ ಹೀಯಾಳಿಸ್ತೀರ. ಯಾರ ಮನೆಗೆ ಬರ್ತಾರೆ? ನಮ್ಮ ನಾಯಕರು ನಮ್ಮ ಮನೆಗೆ ಬರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ ಮಾಡಿದರೆ ಅದರಿಂದ ಲೀಡ್ರ್ ಹಾಕ್ತಾರೆ ಅಂತ ಹೇಳಿದ್ದೀರಾ. ಇದು ನಮ್ಮ ಸಂಸ್ಕಾರ ಇವತ್ತಿಂದಲ್ಲ, ಸಿದ್ವೀರಪ್ಪನವರ ಕಾಲದಿಂದ ಹಿಡಿದು ಲೋಕಿಕೆರೆಯಲ್ಲಿ ನಮ್ಮ ಮನೆ, ನಾವೇನು ರೈತರು, ಮೊದಲಿಂದ ರೈತರು, ಸಣ್ಣ ಮನೆ ಇದ್ದಾಗಲೂ ಕೂಡ ಸಿದ್ವೀರಪ್ಪರ ಕಾಲದಿಂದನೂ ಕೂಡ ನಮ್ಮ ಮನೆಯಲ್ಲಿ ಈ ಆತಿಥ್ಯ ನಡ್ಕೊಂಬಂದಿದೆ. ಇವತ್ತಿಂದ ಹೊಸ್ದಾಗಲ್ಲ. ಇದೇ ನಿಮ್ಮ ಸಚಿವರು, ನಿಮ್ಮ ನಾಯಕರು ಯಾರ ಮನೆಗೆ ಬರ್ತಿದ್ರು? ಅದರಿಂದ ನಾಯಕರಾಗ್ತಾರಾ? ಈ ಥರ ಲುಚ್ಚತನದ ಹೇಳಿಕೆ ಕೊಡೋದನ್ನ ಬಿಟ್ಬಿಡ್ರಿ.